ಮಂಡ್ಯದಲ್ಲಿ ಉದ್ವಿಗ್ನತೆ ಮತ್ತೆ ತೀವ್ರಗೊಳ್ತಾ ಇದೆ. ಅದರಲ್ಲೂ ಕೂಡ ಹೆದ್ದಾರಿಯನ್ನ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಕಾರ್ಯಕರ್ತರು ನುಗ್ಗಿದ್ದಾರೆ. ಗಣಪತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದನ್ನ ಖಂಡಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಮದ್ದೂರಿನ ಐಬಿ ವೃತ್ತದಲ್ಲೂ ಕೂಡ ಈಗ ಪ್ರತಿಭಟನೆ ಜೋರಾಗ್ತಾ ಇದೆ. ಬೆಂಗಳೂರು ಮೈಸೂರು ಹೈವೇಗೆ ನುಗ್ಗಿದ್ದಾರೆ ಈಗ ಪ್ರತಿಭಟನಾಕಾರರನ್ನ ತಡೆಯೋದಕ್ಕೆ ಪೊಲೀಸರು ಕೂಡ ಪ್ರಯತ್ನಿಸಿದ್ದಾರೆ. ನೋಡಿ, ಇಲ್ಲಿ ಐಬಿ ವೃತ್ತ ಈಗ ತಾವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮದ್ದೂರಿನ ಐಬಿ ಸರ್ಕಲ್ನಲ್ಲಿ ಆ ಫ್ಲೈಓವರ್ ಕೆಳಗಡೆ ಜಮಾಯಿಸಿರುವಂಥ ಎಕ್ಸ್ಪ್ರೆಸ್ ವೇ ಏನಿದೆಯಲ್ಲ, ಆ ಎಕ್ಸ್ಪ್ರೆಸ್ ವೇ ಕೆಳಗಡೆ ಜಮಾಯಿಸಿರುವಂತಹ ಪ್ರತಿಭಟನಾಕಾರರು ತಮ್ಮ ಒಂದು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ, ಇದು ಎಕ್ಸ್ಪ್ರೆಸ್ ವೇ ಅಲ್ಲ, ಹಳೆ ಹೆದ್ದಾರಿಯಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ, ಅದನ್ನು ಬಂದ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮದ್ದೂರಿನ ಪ್ರವಾಸಿ ಮಂದಿರದ ಬಳಿ ಹಂಗಾಮ ನಡೀತಾ ಇದೆ. ಪೊಲೀಸರು ಕೂಡ ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಪೊಲೀಸರು ಕೂಡ ಅಲ್ಲಿ ಅವರನ್ನು ತಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಟ್ ಅದನ್ನು ಮೀರಿ ಅವರು ಮುಂದೆ ಹೋಗ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ನೋಡಿ, ಕೆಲವೊಂದಷ್ಟು ಜನರನ್ನ ಈಗ ಅಲ್ಲಿ ವಶಕ್ಕೆ ಪಡೆಯೋದಕ್ಕೂ ಕೂಡ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಮಂಡ್ಯದ ಮದ್ದೂರಿನಲ್ಲಿ ಕಂಡುಬರ್ತಾ ಇರುವಂತಹ ದೃಶ್ಯ, ಮದ್ದೂರಿನ ಪ್ರವಾಸಿ ಮಂದಿರದ ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜನ ಜಮಾಯಿಸಿದ್ದಾರೆ. ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ನಡೆಸ್ತಾ ಇರುವಂಥ ಪ್ರತಿಭಟನೆ ಪೊಲೀಸರು ಎಷ್ಟೇ ಹತೋಟಿಗೆ ತರೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ಜಮಾವಣೆಯಾಗಿದ್ದಾರೆ. ಅವರನ್ನು ಚದುರಿಸೋದಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾನೆ ಇದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಡೀತಾ ಇರುವಂಥ ಮೆರವಣಿಗೆ, ಹೆದ್ದಾರಿ ಮೇಲೇ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನು ಈಗ ಆರಂಭಿಸಿದ್ದಾರೆ. ಪ್ರತಿಭಟನಾಕಾರರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ವಿ, ಪೊಲೀಸರೆಲ್ಲರೂ ಕೂಡ ಈಗ ಅವರನ್ನು ತಡೆಯುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಯಾರನ್ನು ಕೂಡ ತಡೆಯೋ ಒಂದು ಸಾಧ್ಯತೆಗಳೆಲ್ಲ ಆಗ್ತಾ ಇಲ್ಲ. ಯಾಕಂದರೆ ಪೊಲೀಸರು ಕಮ್ಮಿ ಇದ್ದಾರೆ, ಜನ ಅಲ್ಲಿ ಜಾಸ್ತಿ ಇದ್ದಾರೆ. ಆಗಲೇ ಮದ್ದೂರಿನಲ್ಲಿ ಲಘು ಲಾಠಿ ಪ್ರಹಾರವನ್ನು ಗಮನಿಸಿದ್ವಿ. ಬಟ್ ಇಲ್ಲಿ ಅಂಥ ಸಿಚುವೇಶನ್ ಇನ್ನೂ ಕೂಡ ರೈಸ್ ಆಗಿಲ್ಲ. ಸೊ ಹಾಗಾಗಿ ಪೊಲೀಸರು ಕೂಡ ಕಾದು ನೋಡ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲರೂ ಕೂಡ ಮಾತಲ್ಲೇ ಅವ್ರನ್ನ ಶಾಂತಗೊಳಿಸುವಂಥ ಒಂದು ಪ್ರಯತ್ನವನ್ನು ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆದರೂ ಪ್ರತಿಭಟನಾಕಾರರು ಮಾತು ಕೇಳ್ತಾ ಇಲ್ಲ. ಹೆದ್ದಾರಿಗೆ ನುಗ್ಗಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮದ್ದೂರಿನ ಐಬಿ ಏನಿದೆಯಲ್ಲ, ಇನ್ಸ್ಪೆಕ್ಷನ್ ಬಂಗ್ಲೋ ಪ್ರವಾಸಿ ಮಂದಿರ, ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮಂಡ್ಯದಲ್ಲಿ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ ಈಗ ಗಣೇಶ ಗಲಾಟೆ. ಬ್ಯಾಂಕ್ ಬಾಗಿಲು ಮುಚ್ಚಿಸಿದ್ದಾರೆ ಕಾರ್ಯಕರ್ತರು ನುಗ್ಗಿ. ಖಾಸಗಿ ಬ್ಯಾಂಕನ್ನು ಕ್ಲೋಸ್ ಮಾಡಿಸಿದ್ದಾರೆ. ಬಲವಂತವಾಗಿ ಕೆಲವೊಂದಷ್ಟು ಅಂಗಡಿಗಳನ್ನು ಮುಚ್ಚಿಸ್ತಾ ಇದ್ದಾರೆ. ಪೇಟೆ ಬೀದಿಯಲ್ಲಿ ಇರುವಂತಹ ಉಜ್ಜೀವನ್ ಫೈನಾನ್ಸ್ ಬ್ಯಾಂಕ್ ಇದು. ಈ ಸಂದರ್ಭದಲ್ಲಿ ಒಬ್ಬ ಸಿಬ್ಬಂದಿಗೆ ಕಾರ್ಯಕರ್ತರು ಹೊಡೆದಿದ್ದಾರೆ. ಬ್ಯಾಂಕ್ಗೆ ಏಕಾಏಕಿ ನುಗ್ಗಿ ಕಾರ್ಯಕರ್ತರು ನಡೆಸಿದಂಥ ಗಲಾಟೆ ನೋಡಿ, ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಅಂಗಡಿಗಳನ್ನು ಕೂಡ ಬಂದ್ ಮಾಡಿಸಿದ್ದಾರೆ. ಆದರೆ ಉಜ್ಜೀವನ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಸಿಬ್ಬಂದಿ ಒಳಗಿದ್ರು. ಆ ಸಂದರ್ಭದಲ್ಲಿ ಒಳಗೆ ನುಗ್ಗಿದಂತಹ ಕಾರ್ಯಕರ್ತರು ಒಬ್ಬ ಸಿಬ್ಬಂದಿಗೆ ಹೊಡೆದು ಬ್ಯಾಂಕನ್ನು ಬಂದ್ ಮಾಡಿಸಿದ್ದಾರೆ. ಸಹಜವಾಗಿ ಹೀಗೆ ಯಾರೆಲ್ಲ ಮಾಡ್ತಾರೆ, ಬಲವಂತವಾಗಿ ಅಲ್ಲಿ ನುಗ್ಗುವಂಥದ್ದು, ಹೊಡೆಯುವಂಥದ್ದು, ಅವ್ರ ಮೇಲೂ ಕೂಡ ಕ್ರಮಗಳು ಆಗೇ ಆಗುತ್ತೆ. CM ಸಿದ್ದರಾಮಯ್ಯ ಕೂಡ ಈಗಾಗಲೇ ಹೇಳಿದ್ದಾರೆ, ಯಾರೇ ಇಂಥ ಕಿಡಿಗೇಡಿತನದಲ್ಲಿ ಭಾಗಿಯಾಗಿದ್ದರೆ, ಅದು ನಿನ್ನೆ ನಡೆದಂಥ ಘಟನೆಯೇ ಆಗಿರ್ಬೋದು, ನಿನ್ನೆ ಕಲ್ಲು ತೂರಾಟ ನಡೆಸಿರುವಂಥ ಕಿಡಿಗೇಡಿಗಳು, ಅವರನ್ನು ಕೂಡ ಬಂಧಿಸಬೇಕು. ಯಾರೇ ಕಾನೂನನ್ನು ಕೈಗೆತ್ತಿಕೊಂಡು ಅಹಿತಕರ ಘಟನೆಗಳಿಗೆ ಸಾಕ್ಷಿ ಆಗ್ತಾರೋ
ಅಂಥವ್ರನ್ನೆಲ್ಲರೂ ಕೂಡ ಬಂಧಿಸಿ ಕ್ರಮ ಕೈಗೊಳ್ಳಿ ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ CM ಸಿದ್ದರಾಮಯ್ಯ ಅವರು ಕೂಡ ಕೊಟ್ಟಿದ್ದಾರೆ. ಅದರಂತೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಈಗ ಫೋರ್ಸನ್ನು ಈಗ ತರಿಸಿದ್ದಾರೆ ಸ್ಥಳಕ್ಕೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಬಂದೋಬಸ್ತ್ ಕೂಡ ಈಗ ನಿಯೋಜನೆಗೊಳಿಸ್ತಾ ಇದ್ದಾರೆ ಹೆದ್ದಾರಿಯಲ್ಲಿ. ಒಂದು ಮದ್ದೂರಿನ ಒಂದು ಪೇಟೆ ಬೀದಿ ಏನಿದೆ ಅಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲೂ ಕೂಡ ಜನ ಜಮಾಯಿಸಿದ್ರು. ಕಾರ್ಯಕರ್ತರು ನುಗ್ಗಿ ಖಾಸಗಿ ಬ್ಯಾಂಕನ್ನು ಕ್ಲೋಸ್ ಮಾಡಿಸಿದ್ದಾರೆ. ಇನ್ನೊಂದು ಕಡೆ ಹೆದ್ದಾರಿಯನ್ನು ತಡೆದು ನಡೆಸ್ತಾ ಇರುವಂಥ ಪ್ರತಿಭಟನೆ. ಮಂಡ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಎಷ್ಟೇ ತಡೆದ್ರೂ ಕೂಡ ಮುನ್ನುಗ್ತಾ ಇದ್ದಾರೆ ಕಾರ್ಯಕರ್ತರು. ಲಾಠಿ ಹಿಡ್ಕೊಂಡು ಅಡ್ಡ ನಿಂತ್ಕೊಂಡಿದ್ದಾರೆ ಪೊಲೀಸರು. ಆದರೂ ಅವ್ರನ್ನ ಡೋಂಟ್ ಕೇರ್ ಅಂಥೇಳಿ ಅವ್ರನ್ನ ತಳ್ಕೊಂಡೇ ಮುಂದಕ್ಕೆ ನುಗ್ತಾ ಇದ್ದಾರೆ. ಹೆದ್ದಾರಿಯನ್ನು ಬಂದ್ ಮಾಡಿ ಸದ್ಯಕ್ಕೆ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಸದ್ಯಕ್ಕೀಗ ಮಂಡ್ಯದಲ್ಲಿ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಡ್ಯದಲ್ಲಿ ಮತ್ತಷ್ಟು ಉದ್ವಿಗ್ನ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಮದ್ದೂರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ದಾರೆ ಕಾರ್ಯಕರ್ತರು. ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನಾಕಾರರು ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ನುಗ್ಗಿದ್ದಾರೆ ಕಾರ್ಯಕರ್ತರು. ಪೊಲೀಸರು ಎಷ್ಟೇ ತಡೆದ್ರೂ ಕೂಡ ಮುನ್ನುಗ್ತಾ ಇದ್ದಾರೆ. ನೋಡಿ, ಈಗ ಸದ್ಯಕ್ಕೆ ತಾಲೂಕು ಕಚೇರಿಯಲ್ಲಿ ಜಮಾವಣೆಗೊಂಡಿರುವಂತಹ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ನುಗ್ಗಿರುವಂತಹ ಕಾರ್ಯಕರ್ತರು ನೋಡಿ, ಎರಡು ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಮದ್ದೂರಿನ ಒಂದು ಮುಖ್ಯ ರಸ್ತೆ ಏನಿದೆಯಲ್ಲ, ಹೆದ್ದಾರಿ, ಬೆಂಗಳೂರು ಮೈಸೂರು ಹೆದ್ದಾರಿ, ಅಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಅಂಥೇಳಿ ಮುಂದಾದಂತಹ ಕಾರ್ಯಕರ್ತರು ಅವರನ್ನು ತಡೀತಾ ಇರುವಂತಹ ಪೊಲೀಸರು ಎಷ್ಟೇ ತಡೆದ್ರೂ ಕೂಡ ಈಗ ಸದ್ಯಕ್ಕೆ ತಾಲೂಕು ಕಚೇರಿಗೆ ಆಗಮಿಸಿದ್ದಾರೆ. ಎಲ್ಲರೂ ತಾಲೂಕು ಕಚೇರಿ ಮುಂಭಾಗ ಎಲ್ಲರೂ ಕೂಡ ಜಮಾಯಿಸಿದ್ದಾರೆ. ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಮಂಡ್ಯದ ಸದ್ಯದ ಪರಿಸ್ಥಿತಿ. ಮಂಡ್ಯದ ಮದ್ದೂರಿನಲ್ಲಿ ಹಿಂದೂಪರ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಅದು ಸ್ವಲ್ಪ ಉದ್ವಿಗ್ನತೆಯನ್ನು ಪಡ್ಕೊಂಡಿದೆ. ನಿನ್ನೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಮೆರವಣಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ ಅನ್ನುವಂಥ ಒಂದು ಘಟನೆ ಏನಿದೆಯಲ್ಲ, ಆ ಘಟನೆಯನ್ನು ಖಂಡಿಸಿ ನಡೀತಾ ಇರುವಂತಹ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಸ್ಥಳದಲ್ಲೇ ನಮ್ಮ ಪ್ರತಿನಿಧಿ ದಿಲೀಪ್ ಇದ್ದಾರೆ, ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ದಿಲೀಪ್, ಈಗ ಸದ್ಯಕ್ಕೆ ನೀವಿರುವಂಥ ಜಾಗದಲ್ಲಿ ಪರಿಸ್ಥಿತಿ ಹೇಗಿದೆ? ಪೊಲೀಸರು ಹತೋಟಿಗೆ ತಗೊಂಡಿದ್ದಾರಾ ಅಥವಾ ಸ್ಟಿಲ್ ಹೀಗೆ ಪ್ರತಿಭಟನೆಗಳು ಮುಂದುವರೆದಿದೆಯಾ? ಏನಿದೆ ಸದ್ಯಕ್ಕೆ ಮಾಹಿತಿ? ರಮಾ, ನಿಜಕ್ಕೂ ಕೂಡ ಪೊಲೀಸರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಪ್ರಮಾಣದಲ್ಲಿ
ಕಾರ್ಯಕರ್ತರು ಸೇರ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮೊದಲನೇದಾಗಿ ಒಂದು ಪೇಟೆ ಬೀದಿಯಲ್ಲಿ ಮೆರವಣಿಗೆ ಮಾಡ್ತಾರೆ, ತದನಂತರ ಡಿಸ್ಪೋಸ್ ಆಗ್ತಾರೆ ಅನ್ನುವಂಥದ್ದು ಮಾಹಿತಿ ಇತ್ತು. ಆದ್ರೆ ಏಕಾಏಕಿ ಪ್ರವಾಸಿ ಮಂದಿರ ಸರ್ಕಲ್ಗೆ ಬರ್ತಾರೆ. ಸರ್ಕಲ್ಗೆ ಬಂದ ಸಂದರ್ಭದಲ್ಲಿ ಏನು ಒಂದು ಹಳೆ ಮೈಸೂರು ಹೆದ್ದಾರಿ ಬೆಂಗಳೂರು ಹೆದ್ದಾರಿ ಏನಿದೆ, ಈ ಒಂದು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಬೇಡಿ, ರಸ್ತೆಗೆ ವಾಹನ ಸಂಚಾರಕ್ಕೆ ತೊಂದರೆ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಪೊಲೀಸರು ಮನವಿಯನ್ನ ಮಾಡ್ತಾರೆ. ಆದ್ರೆ ಯಾವುದಕ್ಕೂ ಕೂಡ ಇವರು ಕೇಳುವಂತ ಪರಿಸ್ಥಿತಿಲಿ ಇರಲಿಲ್ಲ. ತದನಂತರ ಅವರು ಏಕಾಏಕಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಮುಂದಾಗ್ತಾರೆ. ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಪೊಲೀಸರು ಅಲರ್ಟ್ ಆಗ್ತಾರೆ. ಅಂದ್ರೆ ಅಲರ್ಟ್ ಆಗಿ ಬ್ಯಾರಿಕೇಡ್ಗಳನ್ನ ಹಾಕುವಂಥದ್ದು, ಹಗ್ಗ ಹಾಕಿ ಅವ್ರನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ತದನಂತರ ಅವರ ಪ್ಲಾನ್ ಬೇರೆ ರೀತಿ ಆಗುತ್ತೆ. ಆದ್ರೆ ಎದುರುಗಡೆ ಇದ್ದಂತ ತಾಲೂಕು ಕಚೇರಿಗೆ ಕಾರ್ಯಕರ್ತರು ನುಗ್ತಾರೆ. ಕಾರ್ಯಕರ್ತರು ನುಗ್ಗಿ ಅಲ್ಲಿ ಒಂದು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇದು ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಪ್ರತಿಭಟನೆ. ಯಾಕಂದ್ರೆ ಬಿಜೆಪಿ ಮತ್ತೆ ಹಿಂದೂ ಸೇರಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತದನಂತರ ಈಗ ಜೆಡಿಎಸ್ ಕಾರ್ಯಕರ್ತರುಗಳು ಕೂಡ ಸೇರ್ತಾ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾರೆ, ಪ್ರತಿಭಟನಾಕಾರರ ಸಂಖ್ಯೆ ಹೆಚ್ಚಾಗ್ತಾ ಇರುವುದು. ಈ ನಿಟ್ಟಿನಲ್ಲಿ ಪೊಲೀಸರು ನಿಜ ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಯಾವ ಪರಿಸ್ಥಿತಿಯಲ್ಲಿ ಯಾವ ರೀತಿ ಮಾಡಬೇಕು, ಇದನ್ನ ಯಾವ ರೀತಿ ಹತೋಟಿಗೆ ತರಬೇಕು ಪೊಲೀಸರು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಒಂದು ರೀತಿ ಅವರು ಲಾಠಿ ಚಾರ್ಜ್ ಅನ್ನ ಮಾಡಕ್ ಹೋದಂತ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಕೂಡ ಕೇರ್ ಮಾಡ್ತಾ ಇಲ್ಲ. ಮತ್ತಷ್ಟು ಪ್ರತಿಭಟನೆ ಕಾವು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈ ಕಾರಣದಿಂದಾಗಿ ಲಾಠಿ ಚಾರ್ಜ್ ವಿಚಾರದಿಂದ ಕೈ ಬಿಟ್ರು. ತದನಂತರ ಈಗ ಮತ್ತಷ್ಟು ಜನರನ್ನ ಪೊಲೀಸರು ಮೆನ್ಗಳನ್ನ ಹಾಕಿ ಅವ್ರನ್ನ ಚೆದರಿಸುವಂತ ಪ್ರಯತ್ನವನ್ನು ಕೂಡ ಯಾವುದೂ ಕೂಡ ಪ್ರತಿಭಟನಾಕಾರರ ಸಂಖ್ಯೆ ಹೆಚ್ಚಾಗ್ತಾ ಇರುವ ಕಾರಣಕ್ಕೋಸ್ಕರ ಇದು ಕೂಡ ಪೊಲೀಸರು ಒಂದು ರೀತಿಯಲ್ಲಿ ಹರಸಾಹಸ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ರೆಹಮಾನ್. ಓಕೆ, ಮತ್ತೆ ಮಾತಾಡ್ತೀನಿ ದಿಲೀಪ್ ನಾನು ನಿಮ್ಮ ಜೊತೆಗೆ. ಸದ್ಯಕ್ಕೆ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಹಳೆಯ ದೃಶ್ಯಗಳು, ಈ ಹಿಂದೆ ಅಲ್ಲಿ ಮಹಿಳಾ ಕಾರ್ಯಕರ್ತರು ಏನು ಪ್ರತಿಭಟನೆಗೆ ಮುಂದಾದರೂ ಅವರನ್ನ ತಡೆದಂಥ ಒಂದು ದೃಶ್ಯಗಳು. ಮಂಡ್ಯದ ಮದ್ದೂರಿನಲ್ಲಿ ಈಗ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿದ್ದಾರೆ. ಖಾಕಿ ಸರ್ಪಗಾವಲನ್ನು ಹಾಕಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ತಾಲೂಕು ಕಚೇರಿ ಬಳಿ ಕೂಡ ಖಾಕಿಯ ವ್ಯವಸ್ಥೆ ಆಗಿದೆ. ಈಗ ಯಾವುದೇ ಅಹಿತಕರ ಘಟನೆ ಆಗಬಾರದು ಅನ್ನುವಂಥದ್ರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಕೈಗೊಳ್ತಾ ಇದ್ದಾರೆ. ಆದರೆ ನೋಡಿ, ಈಗಾಗಲೇ ಹಿಂದೆ ಲಾಠಿ ಚಾರ್ಜನ್ನು ಮಾಡಿದ್ರು. ಲಘು ಲಾಠಿ ಚಾರ್ಜ್ ಮಾಡಿದಾಗ ಕೆಲವೊಂದಷ್ಟು ಜನರಿಗೆ ಗಾಯಗಳಾಯಿತು. ಅದನ್ನು ಖಂಡಿಸಿಯೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು. ಈಗ ಸದ್ಯಕ್ಕೆ ಪೊಲೀಸರಿಗೆ ಯಾರು ಲಾಠಿ ಚಾರ್ಜ್ ಮಾಡಬೇಡಿ ಅನ್ನುವಂಥದ್ರ ಬಗ್ಗೆ ಬಹುಶಃ ಸೂಚನೆ ಹೋಗಿರ್ಬೋದು. ಹಾಗಾಗಿ ಎಲ್ಲೂ ಈಗ ಲಾಠಿ ಚಾರ್ಜ್ ಆಗಿರುವಂಥ ಒಂದು ಘಟನೆಗಳು ವರದಿಯಾಗಿಲ್ಲ ನೋಡಿ. ಬಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಪೊಲೀಸ್ ಫೋರ್ಸನ್ನು ಡೆಪ್ಲಾಯ್ ಮಾಡ್ತಾ ಇರುವಂಥ ದೃಶ್ಯ. ಸ್ಥಳಕ್ಕೆ ಈಗಾಗಲೇ ಹೆಚ್ಚುವರಿ ಪೊಲೀಸ್ ತುಕಡಿಯನ್ನು ಈಗ ಕರೆಸ್ಕೊಂಡಿದ್ದಾರೆ. ಆ ಪೇಟೆ ಬೀದಿಯಲ್ಲಿ ಈಗ ಸದ್ಯಕ್ಕೆ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿ ಅಲ್ಲಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಸದ್ಯಕ್ಕೆ ಶಾಂತ ರೀತಿಯಲ್ಲಿ ಇದೆ. ಈಗ ಅಲ್ಲಿ ಪೇಟೆ ಬೀದಿ, ಮದ್ದೂರಿನ ಪ್ರಮುಖ ರಸ್ತೆಗಳು ಇದೆಲ್ಲವೂ ಕೂಡ ಶಾಂತ ಪರಿಸ್ಥಿತಿಗೆ ಬಂದಿವೆ. ಬಟ್ ಈಗ ಸದ್ಯಕ್ಕೆ ತಾಲೂಕು ಕಚೇರಿಯ ಬಳಿ ಜನ ಜಮಾವಣೆಗೊಂಡಿದ್ದಾರೆ. ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಮದ್ದೂರಿನಲ್ಲಿ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಕ್ಷಣ ಕ್ಷಣಕ್ಕೂ ಬರ್ತಾನೆ ಇದ್ದಾರೆ, ಸೇರ್ತಾನೆ ಇದ್ದಾರೆ. ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನು ಮುಂದುವರಿಸಿವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕೂಡ ಜಮಾವಣೆ ಆಗ್ತಾ ಇದ್ದಾರೆ. ಲಾಠಿ ಚಾರ್ಜ್ಗೂ ಕೂಡ ಪ್ರತಿಭಟನಾಕಾರರು ಬಗ್ಗಿಲ್ಲ. ಸೊ ಪೊಲೀಸರು ಹಾಗಾಗಿ ಈಗ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಲಾಠಿ ಚಾರ್ಜ್ ವೇಳೆ ಆದಂಥ ಕೆಲವೊಂದಷ್ಟು ಘಟನೆಗಳು ಅದೊಂದು ಕಡೆ ನೋಡ್ತಾ ಇದ್ದೀವಿ. ಆ ಮಹಿಳೆಯ ಮೇಲೆ ಲಾಠಿ ಚಾರ್ಜ್ ಆದಾಗ ಆಕೆ ರಸ್ತೆ ಮೇಲೆ ಕುಳಿತು ಪ್ರತಿಭಟನೆಯನ್ನು ಮಾಡಿದ್ದು. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಕಾರ್ಯಕರ್ತರು ಕೂಡ ಅಲ್ಲಿ ಮಂಡ್ಯದಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಅವರೆಲ್ಲರೂ ಮಂಡ್ಯದ ಮದ್ದೂರಿನವರೇನ ಅಥವಾ ಅಕ್ಕಪಕ್ಕದಿಂದಲೂ ಕೂಡ ಬಂದು ಇಲ್ಲಿಗೆ ಪ್ರತಿಭಟನೆಗೆ ಜಮಾವಣೆ ಆಗ್ತಾ ಇದ್ದಾರೆ. ಪೊಲೀಸರು ಆ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ.